ರಿಕ್ವೆಸ್ಟ್ ಮಾಡಿಕೊಂಡಾಗ 8 ಗಂಟೆ ರಾತ್ರಿಯಲ್ಲಿ ಅವ್ರು ಕೊಡ್ತಾರೆ. ಎಂಟು ಗಂಟೆ ರಾತ್ರಿಯಲ್ಲಿ ಲಾಗಿನ್ ಪಾಪ ಕೊಡ್ತಾರೆ ಬಂದು. ನಾನು ಸುಮಾರು 2-3 ಸಲ ನಮ್ಮ ಯುವ ಸಾಹೇಬರಿಗೆ ಈ ಬಗ್ಗೆ ಪ್ರತಿಯೊಬ್ಬರ ಹೆಸರು ಬರೆದು ಈ ರೀತಿ ನಾನು ಟಾರ್ಚರ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಸದಸ್ಯರ ಗಂಡಂದ್ರು 3 ಜನ ಸೇರ್ತಾರೆ. ಆ 3 ಜನ ಮತ್ತೆ ಒಬ್ಬ ಸದಸ್ಯರು, ಒಬ್ಬ ಅಧ್ಯಕ್ಷರು, ಒಬ್ಬ ಇವರು ಹಸಿರು ಸೇನೆ ಅಧ್ಯಕ್ಷರು ತಾಲೂಕು ಅವರು, ಈ 6 ಜನ ಇಲ್ಲಿ ದಂಧೆ ಮಾಡ್ತಾರೆ. ಸುಮಾರು ನನಗೆ ಇದೇ ಕಚೇರಿಯಲ್ಲಿ ಸುಮಾರು 2-3 ಸಲ ಬಂದು ಟೀಮ್ 6 ಜನನು ಬಂದು ಧಮಕಿ ಹಾಕಿದ್ದಾರೆ. ಇವಾಗ ಇದಕ್ಕೆ ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ನಮ್ಮ ನೌಕರರೇ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಆವಾಗ ಹೇಳ್ತೀನಿ, ಧಮಕಿಗಳೆಲ್ಲ ಹಾಕೋದು ಬೇಡ, ನಾನೊಬ್ಬ ಸರ್ಕಾರಿ ನೌಕರ, ನಂದೇನಿರುತ್ತೆ ನೀವು ಹೋಗಿ ಆರಾಮಾಗಿ ಅಲ್ಲಿ ಹೋಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಮುಚ್ಕೊಂಡು ಹೋಗ್ಬೇಕು ಅಂತಾರೆ. ನಾವು ಹೇಳಿದ್ಮೇಲೆ ನೀನೇ ಮಾಡಿಸ್ಕೋ ಅಂತ ಅವಾಜ್ ಶಬ್ದಗಳಿಂದನೂ ಸಹ ನಿಂದಿಸಿರ್ತಾರೆ. ಪಂಚಾಯತಿ ಅಧಿಕಾರಿಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಮುಖಂಡರಾಗಿರುವಂತಹ ಮುನರತ್ನಪ್ಪ ಅವರು ಕೇಳ್ತಾರೆ. ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು, ಇಲ್ಲಾಂದ್ರೆ ನಾವು ಪ್ರತಿಭಟನೆಯನ್ನು ಮುಂದುವರಿಸಬೇಕಾಗ್ತದೆ. ಸರ್ ನಮಸ್ಕಾರ. ಇವಾಗ ನಮ್ಮ 3.5 ವರ್ಷದಿಂದ ಒಂದೇ ಒಂದು ವಾರ್ಡ್ ಸಭೆ, ಗ್ರಾಮ ಸಭೆ ಪಂಚಾಯತಿಯಲ್ಲಿ ನಡೆದಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದಾವೆ. ಒಂದು ಮನೆ ಇಲ್ಲ, ಒಂದು ಸೆಡ್ ಬಿಲ್ ಇಲ್ಲ. ಯಾರೇ ಸಾರ್ವಜನಿಕರು ಬಂದು ಪಂಚಾಯತ್ ಆಫೀಸಲ್ಲಿ ನೋಡಿದ್ರೆ ನಿಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ನೀವು ಇನ್ ಟೈಮ್ಗೆ ಸಿಗ್ತಾ ಇಲ್ಲ. ಇನ್ನೊಂದು, ಇವಾಗ ಎಷ್ಟೋ ಜನ ನಮ್ಮ ನೆಕ್ಸ್ಟ್ ಮೊದಲ ಪೀರಿಯಡಲ್ಲಿ ಇದೆಲ್ಲ ಪಂಚಾಯತಿ ಬಿಲ್ಡಿಂಗ್ ಮಾಡಿದ್ವಿ, ಎಲ್ಲ ಹ್ಯಾಂಡಿಕ್ಯಾಪ್ಟ್ಗೆಲ್ಲ ಹೈಯರ್ ಎಜುಕೇಷನ್ ಮಕ್ಕಳಿಗೆ ದುಡ್ಡು ಕೊಟ್ವಿ, ಹ್ಯಾಂಡಿಕ್ಯಾಪ್ಟ್ಗೆ ದುಡ್ಡು ಕೊಟ್ವಿ, ಏನೋ ಸಹಾಯಧನ ಅಂತೇಳಿ ಕೊಟ್ವಿ. ಇವಾಗೇನನ್ನ ಸರ್ಕಾರದಿಂದ ಬರೋ ಅನುದಾನ ನಿಂತೋಗಿದೆಯಾ? ಏನು ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡಿದ್ದೀರಾ? ಯಾಕೆ ಈ ಥರ ಪಂಚಾಯತಿಯಲ್ಲಿ ದುರುಪಯೋಗ ನಡೆಸ್ತಾ ಇದ್ದೀರಿ? ಇದೇ ನಮ್ಮ ತಾತಿಘಟ್ಟ ಅನಿತಾ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿದ್ದಾರೆ. ಅವ್ರದ್ದು ಬೈನಲ್ಲಿ ಗುಡಿಪಲ್ಲಿ ಪಂಚಾಯತಿ ಕಾಯಿಕ ಮಿತ್ರ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಬಡವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೈಯರ್ ಎಜುಕೇಷನ್ ಡಿಗ್ರಿ ಮಾಡಿರೋ ಹುಡುಗರು ಪಂಚಾಯತಿಯಲ್ಲಿ 150-200 ಜನ ಸಿಗ್ತಾರೆ ಹುಡುಕಿದ್ರೆ. ಯಾಕೆ ನೀವು ಮೆಸೇಜ್ ಮಾಡಿಲ್ಲ ಅವ್ರಿಗೆ? ಯಾಕೆ ಈ ಥರ ಮಾಡಿದ್ರಿ? ಎಷ್ಟು ಲಂಚ ಕೊಟ್ರು ನಿಮಗೆ? ಇದೆಲ್ಲ ನಮ್ಗೆ ಉತ್ತರ ಕೊಡಬೇಕು. ಈ ನಕಲಿ ದಾಖಲೆ ಸೃಷ್ಟಿ ಮಾಡಿರೋದ್ರ ಹತ್ರ ನೀವು ತನಿಖೆ ಮಾಡಿ, ಯಾಕೆ ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ? ನೀವಾಗಲಿ ಅಭಿವೃದ್ಧಿ ಅಧಿಕಾರಿ, ನಿಮ್ಮ ಯುವ ಸಾಹೇಬರಾಗಲಿ, ನಿಮ್ಮ ಯಾಕೆ ತನಿಖೆ ಮಾಡಿಲ್ಲ? ಯಾಕೆ ಅವ್ರಿಗೆ ಸಪೋರ್ಟ್ ಕೊಟ್ರಿ? ಎಷ್ಟು ನಿಮ್ಗೆ ಲಂಚ ಕೊಟ್ಟರು? ಅದಕ್ಕೆ ನಮ್ಗೆ ದಯವಿಟ್ಟು ಉತ್ತರ ಕೊಡ್ಬೇಕು ಸರ್. ಸಾರ್ವಜನಿಕರ ಮುಂದ್ಗಡೆ, ನಮ್ಮ ಮೀಡಿಯಾ ಮಾಧ್ಯಮದವ್ರ ಮುಂದ್ಗಡೆ, ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಇದೆ, ಇವರು ಎದುರುಗಡೆ ನಮ್ಗೆ ಉತ್ತರ ಕೊಡ್ಬೇಕು. ನೀವು ಅನ್ನೋ ಗಂಟೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಸರ್. ಈಗ ನಿಮ್ಗೆ ಗೊತ್ತಿದೆ ಸರ್, ಎಲ್ಲವೂ ಕೂಡ ಗೊತ್ತಿದೆ. ನಾವೇನು ಇದನ್ನ ಹೆಚ್ಚಿಗೆ ನಾವು ಹೇಳುವಂಥದ್ದು ಏನಿಲ್ಲ. ನಿಮ್ಮ ಕಣ್ಣಳಿತನೆಲ್ಲ ನಡೆದಿರುವಂಥದ್ದು ಇದು ಏನು ಪ್ರೊಸೀಜರ್ ಹೇಳ್ತದೆ, ತಾವೇನು ಮಾಡಿದ್ದೀರಾ? ನಮ್ಗೆ ಉತ್ತರ ಕೊಡಿ. ಎಲ್ರಿಗೂ ನಮಸ್ಕಾರ. ಇದ್ರ ಬಗ್ಗೆ ನಾನು ಜೂನ್ 1ನೇ ತಾರೀಕು ಗ್ರಾಮ ಪಂಚಾಯತಿಗೆ ಪ್ರಭಾರ ಪೀಡಿವಾಗಿ ಬಂದಿರ್ತೀನಿ. ಆಮೇಲೆ ಒಂದು 5 ದಿವಸ ನಾನು ರಜೆ ಹಾಕಿ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀನಿ. ಬಂದಾಗ ನನಗೆ ಸುಮಾರು 2 ತಿಂಗಳಿಂದ ಅವರು 1 ತಿಂಗಳು ಕಳೆದಿದ್ದ ತಕ್ಷಣ ನಮಗೆ ಈ ಸೊತ್ತುಗಳು ಮಾಡಬೇಕು, ಈ ರೀತಿ ಡೈರೆಕ್ಟಾಗಿ ನಾವು ಯುವ ಸಾಹೇಬ್ರಿಗೆ ಹಾಕಿದ್ದೀವಿ, ಪಾಸ್ವರ್ಡ್ ಲಾಗಿನ್ನಲ್ಲಿದೆ, ಅವ್ರಿಗೆ ಹೇಳ್ಬಿಟ್ಟು ನಾವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಆಗಲ್ಲಪ್ಪ, ಅದು ಕಾನೂನು ಬಾಹಿರವಾಗಿರುತ್ತೆ, ಆ ರೀತಿ ಮಾಡೋಕ್ಕೆ ಬರಲ್ಲ, ಏನಾದರೂ ಇದ್ದರೆ ಮೋಜನಿ ಮುಖಾಂತರ ಹಾಕಿ ಅದು ದೃಢಪಡಿಸ್ಕೊಂಡು ಮತ್ತೆ ಈ ಸೊತ್ತು ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಹಂಗೆ ಹೇಳಿದಾಗ ಹಿಂಗಿಲ್ಲ, ಮೊದಲೆಲ್ಲ ಹಂಗಿಲ್ಲ, ಮೊದಲಿಂದಲೂ ಆ ರೀತಿ ಮಾಡ್ತಾಯಿದ್ರು, ನೀವೇನು ಹೊಸದಾಗಿ ಕಲ್ತಿದ್ದೀವಿ ಬಂದಿದ್ದೀರಿ, ಇಲ್ಲಿಂದ ಖಾಲಿ ಮಾಡಬೇಕು, ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಾನು ಕಾನೂನು ಚೌಕಟ್ಟು ಬಿಟ್ಟು ಯಾವುದೇ ಕಾರಣಕ್ಕೆ ನಾನು ಮಾಡೋದಿಲ್ಲ. ದಯವಿಟ್ಟು ನೀವು ತಾವು ಬೇಕಾದರೆ ಚೇಂಜ್ ಮಾಡಿಸ್ಕೊಂಡ್ಬಿಡಿ, ನಾನು ಹೋಗೋಕ್ಕೆ ರೆಡಿ ಇದ್ದೀನಿ, ನಾನು ಇಲ್ಲಿರಬೇಕು ಅಂತ ಯಾರಿಗೂ ಒತ್ತಡ ತಂದಿರೋನೂ ಅಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ಮತ್ತೆ ಹಬ್ಬಗಳು ಬರ್ತವೆ. ಹಬ್ಬಗಳಿಗೆ ಬಂದಾಗ ಅವ್ರು ದುಡ್ಡು ಮಾಡಿ ಹಬ್ಬಗಳಿಗೆ ಪ್ರತಿಯೊಂದು ಹಬ್ಬಕ್ಕೂ ದುಡ್ಡು ಕೊಡ್ತಾಯಿದ್ರಂತೆ. ಅದು ನನಗೆ ಗೊತ್ತಿಲ್ಲ ಸಂಪ್ರದಾಯ. ಅದು ಯಾವುದೇ ಕಾನೂನು ಚೌಕಟ್ಟಲ್ಲಿ ಆ ರೀತಿ ಸಾರ್ವಜನಿಕರ ದುಡ್ಡನ್ನು ನಾವು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಅಂಥ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಅದಕ್ಕೂ ನೀವು ಹಿಂಗೆಲ್ಲ ಮಾಡ್ತಾಯಿದ್ದೀವಿ, ಒಂದು ಸ್ಪಂದಿಸಲಿಲ್ಲ ಅಂದರೆ ನನ್ನ ಗ್ಯಾರಂಟಿ ನಾವು ಇದು ಮಾಡ್ತೀವಿ ಅಂತ ಅಲ್ಲೂ ಮಾಡಿ ಅಂತ ಹೇಳ್ತೀನಿ. ನಾನು ಸುಮಾರು 2-3 ಸಲ ನಮ್ಮ ಯುವ ಸಾಹೇಬರಿಗೆ
ಈ ಬಗ್ಗೆ ಪ್ರತಿಯೊಬ್ಬರ ಹೆಸರು ಬರೆದು ಈ ರೀತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಸದಸ್ಯರ ಗಂಡಂದರು 3 ಜನ ಸೇರ್ತಾರೆ. ಆ 3 ಜನ ಮತ್ತು ಒಬ್ಬ ಸದಸ್ಯರು, ಒಬ್ಬ ಅಧ್ಯಕ್ಷರು, ಒಬ್ಬ ಇವರು ಹಸಿರು ಸೇನೆ ಅಧ್ಯಕ್ಷರಂತೆ ತಾಲೂಕು ಅವರು, ಈ 6 ಜನ ಇಲ್ಲಿ ದಂಧೆ ಮಾಡ್ತಾರೆ. ಸುಮಾರು ನನಗೆ ಇದೇ ಕಚೇರಿಯಲ್ಲಿ ಸುಮಾರು 2-3 ಸಲ ಬಂದು ಟೀಮ್ 6 ಜನನೂ ಬಂದು ಧಮಕಿ ಹಾಕಿದ್ದಾರೆ. ಇವಾಗ ಇದಕ್ಕೆ ನಮ್ಮ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮ ನೌಕರರೇ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಆವಾಗ ಹೇಳ್ತೀನಿ, ಧಮಕಿಗಳೆಲ್ಲ ಹಾಕೋದು ಬೇಡ, ನಾನೊಬ್ಬ ಸರ್ಕಾರಿ ನೌಕರ, ನಂದೇನಿರುತ್ತೆ ನೀವು ಹೋಗಿ ಆರಾಮಾಗಿ ಅಲ್ಲಿ ಹೋಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಚೇಂಜ್ ಮಾಡಿಕೊಡಿ, ನಾನು ಹೋಗ್ತೀನಿ ಅಂತ ಹೋಗಬೇಕು ಅಂತಂತಾರೆ. ನಾವು ಹೇಳಿದ್ಮೇಲೆ ನೀನೇ ಮಾಡಿಸ್ಕೋ ಅಂತ ಅವಾಜ್ ಶಬ್ದಗಳಿಂದನೂ ಸಹ ನಿಂದಿಸಿರ್ತಾರೆ. ಯಾರು ಸರ್? ಇದು ಸಾರ್ವಜನಿಕರಲ್ಲಿ ಸಹಜವಾಗಿ ನಾವು ಅವನ್ನೆಲ್ಲ ಎತ್ಕೊಂಡು ಮಾಡೋಕ್ಕಾಗಲ್ಲ. ಇದರಿಂದ ಏನೋ ಸಹಿಸ್ಕೊಂಡು ಮಾಡ್ತಾ ಇರ್ತೀನಿ. ಆಮೇಲೆ ನಮ್ಮ ಸಿಬ್ಬಂದಿಯವರಿಗೆ ಸಂಬಳ ಮಾಡಬೇಕಾಗತ್ತೆ. ಸಿಬ್ಬಂದಿಯವ್ರಿಗೆ ಸಂಬಳ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿ ಅವ್ರಿಗೆ ಹಬ್ಬ ಬಂದಿರುತ್ತೆ. ಹಬ್ಬ ಬಂದಾಗ ಸಂಬಳ ಮಾಡಬೇಕು ಅಂತ ನಾನು FTO ಮಾಡಿರ್ತೀನಿ. ಅವ್ರ ಖಾತೆಗೆ FTO ಕೊಟ್ಟಿರ್ತೀನಿ. ಕೊಟ್ಟ ಮೇಲೆ ಅವರು ಅದಕ್ಕೆ ಅಧ್ಯಕ್ಷರು ಸ್ಪಂದಿಸಲ್ಲ. ಯಾವನು ನೀನು ನನಗೆ ಹೇಳ್ದೆ ಕೊಡ್ತೀಯ ಹಂಗೆ ಹಿಂಗೆ ಅಂತ ಬೆದರಿಕೆ ಹಾಕ್ತೇನೆ. ಹಾಕಿದ ಮೇಲೆ 3 ದಿವಸ ಆದಮೇಲೆ ಕಾರ್ಯನಿರ್ವಹಣಾಧಿಕಾರಿಗಳ ಲಾಗಿನ್ಗೆ ಹೋಗುತ್ತೆ. ಸರ್ ಈ ರೀತಿ ಹಬ್ಬ ಇದೆ, ನಮ್ಮನ್ನು ಬಿಡ್ತಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ 8 ಗಂಟೆ ರಾತ್ರಿಯಲ್ಲಿ ಅವ್ರು ಕೊಡ್ತಾರೆ. ಎಂಟು ಗಂಟೆ ರಾತ್ರಿಯಲ್ಲಿ ಲಾಗಿನ್ ಅವ್ರ ಪಾಪ ಕೊಡ್ತಾರೆ ಬಂದು. ಆಗ ಸ್ವಲ್ಪ ಸಮಾಧಾನ ಆಗತ್ತೆ ನನಗೂ. ನಮ್ಮ ಸಿಬ್ಬಂದಿ, ಸರ್ ನಮಗೋಸ್ಕರ ರಿಸ್ಕ್ ತಗೊಂಡು ಮಾಡಿದ್ದೀರಿ, ಧನ್ಯವಾದ ಸರ್ ಏನು ಪಾಪ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಯಿತು ಅಂತ ನಾನು ಇದ್ದೋಗ್ತೀನಿ. ಆಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳಿಂದ ನೌಕರರ ಗೌರವಧನ ಬಂದಿರುತ್ತೆ. ಅದಕ್ಕೆ ಆಗಸ್ಟಲ್ಲಿ 3 ತಿಂಗಳದ್ದು ಹಾಕಿ ಅಂತ ಹೇಳ್ತಾರೆ. ಕೆಲವು ಪಂಚಾಯತಿಗಳಲ್ಲಿ 3 ತಿಂಗಳು ಆಗಿಬಿಟ್ಟಿದ್ದಾರೆ, ನೀನು 3 ತಿಂಗಳು ಹಾಕು ಅಂತ ಹೇಳ್ತಾರೆ. ನಾನು ಇಲ್ಲಪ್ಪ, ಸರ್ಕಾರ ಆದೇಶ ಬಂದಿರೋದು ಬರೀ ಜುಲೈ, ಆಗಸ್ಟ್, ಸೆಪ್ಟೆಂಬರು. ಇವಾಗ ಆಗಸ್ಟು 24ನೇ ತಾರೀಕು ನೀವು ಕೇಳ್ತಾ ಇದ್ದೀರಿ. ನಾನು 2 ತಿಂಗಳದ್ದು ಹಾಕ್ತೀನಿ, 1 ತಿಂಗಳದ್ದು ಸೆಪ್ಟೆಂಬರ್ ಎಂಡ್ಗೆ ಹಾಕ್ತೀನಿ ಅಂತ ಹೇಳ್ತೀನಿ. ಹಂಗಂತ ಹೇಳಿದಾಗ ಅದಕ್ಕೆ ಬೇರೆ ಪಂಚಾಯತಿ ಸಿಂಗ್ಲರ್ ವರ್ಡ್ಸಲ್ಲಿ ಅದೇನು ಮಾನವ ಮರ್ಯಾದೆ ಇರಲ್ಲ ನಮ್ಗೆ, ಆ ರೀತಿ ವಲ್ಗರ್ ಹೊಲ್ಸಲ್ಲಿ ಮಾತಾಡ್ತಾರೆ. ಇವನು ಯಾವನೋ ದೊಡ್ಡ PDO, ಇವನು ಕಿತ್ತೋಗಿರೋ PDO, ಇವನು ಯಾವನೋ ಇಲ್ಲಿ ಬಂದು ಭೂತ ಸೇರಿದಂಗೆ ಸೇರಿದ್ದಾನೆ. ಇಲ್ಲದೇ ಅದೆಲ್ಲೂ ಹೇಳೋ ಮಾತುಗಳೆಲ್ಲ ಬಿಡಿ. ಇವಾಗಲೇ ನನಗೆ ಭಯ ಆಗಿದೆ. ನಾನು 2 ದಿವಸ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದೀನಿ. ಆ ರೀತಿ ಕೆಲಸ ಕೊಡ್ತಾ ಇದ್ದಾರೆ. ಅದ್ರ ಮೇಲಿನವರೆಗೂ ಗಮನಕ್ಕೆ ತಂದಿದ್ದೀನಿ. ಹೀಗೆಲ್ಲ ಮಾಡಿ ಹಿಂಸೆ ಕೊಟ್ಟು ಇದು ಮಾಡ್ತಾರೆ. MGNREGನಲ್ಲಿ ಈ ಹಿಂದೆ ಸುಮಾರು ಸಲ ಮಾಡಿರ್ತಾರೆ, 2-3 ಸಲ. ಅದೇ ವರ್ಕ್ಗಳನ್ನು ಹೆಸರುಗಳು ಚೇಂಜ್ ಮಾಡಿ ಅದರಲ್ಲೇ ಮಾಡ್ತಾರೆ. ಧಮಕಿ ಹಾಕೋದು, ಸಾರ್ವಜನಿಕ ಇದು ಮಾಡ್ತಾ ಇರೋದು ಅಂತ ಹೇಳೋದು, NMMF ಅವರೇ ಬಳಸ್ಕೊಂಡ್ಬಿಡೋದು. ಆ ರೈತ ಸಂಘ ಇವರಿದ್ದಾರಲ್ಲ ಪ್ರಭಾಕರ್, ಅವರೇ ಲಾಗಿನ್ಗೆ ಹಾಕ್ಕೊಂಡ್ಬಿಡ್ತಾರೆ ಫೋನ್ಗೆ ಬೆದರಿಸಿ. ನನಗೆ ಗೊತ್ತಾಗಲ್ಲ. ಮತ್ತು ನಮ್ಮ ಜೈನು ಬೆದರಿಸಿ MB ಬರ್ಸ್ಕೊಂಡ್ಬಿಡ್ತಾರೆ. ಬರ್ಸ್ಕೊಂಡು ಇದು ಮಾಡ್ತಾರೆ, FTO ಮಾಡಿಸ್ಕೊಂಡ್ಬಿಡ್ತಾರೆ. ಅಧ್ಯಕ್ಷರು ಇವರೆಲ್ಲ ಒತ್ತಡ ಮಾಡಿದ್ದಾರೆ, ಜೈ ಬರ್ದಿದ್ದಾರೆ MB ಅಂತ. ಆಮೇಲೆ ನೋಡ್ತೀನಿ ಅವ್ರು ಕೆಲಸ ಮಾಡಿರೋದಿಲ್ಲ. ಅದಕ್ಕೆ ಆವಾಗಿಂದ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಡ್ತೀನಿ. ನಾನು ಯಾವುದೇ NMR ತೆಗಿಯಲ್ಲ, ಕೆಲಸದ್ದು ತೆಗೆಯದೇ ಇದ್ದಕ್ಕೆ ಈ ರೀತಿ ಹಿಂಸೆ ಕೊಟ್ಟು ಇಲ್ಲಿ ಸಲ್ಲದ್ದೆಲ್ಲ ಆರೋಪಗಳು ಮಾಡಿ ಇದು ಮಾಡ್ತಾರೆ. ಆ ಗ್ರಾಮ ಕಾಯಕ ಮಿತ್ರದ್ದು ನನಗೆ ಗೊತ್ತೇ ಇರೋದಿಲ್ಲ. ಇಲ್ಲಿ ನಮ್ಮ ಸ್ಟಾಫಲ್ಲಿ ಕೇಳಿದ್ರೆ ಅವರು 3 ಅಪ್ಲಿಕೇಶನ್ ಮಾತ್ರ ನಾವು ಕಳಿಸಿದ್ದೀವಿ ಸರ್, 4ನೇದು ನಮ್ಗೆ ಗೊತ್ತಿಲ್ಲ ಇದು ಅಂತ ಹೇಳ್ತಾರೆ. ಇಲ್ಲೇ ಇದ್ದಾರೆ, ವಿಚಾರಿಸ್ಕೊಳ್ಳಿ ನಿಜಾನ ಸುಳ್ಳ ಅಂತ. ಹಂಗೆ ಹೇಳ್ತಾರೆ. ನಮ್ಗೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ. ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸಾರು ಮತ್ತು DO ಅಂತ ಕೇಳ್ತಾರೆ. ಅವ್ರು ಇಲ್ಲ ಸರ್, ನಮ್ಮ ಕಡೆಯಿಂದ 3 ಅಪ್ಲಿಕೇಶನ್ನೇ ಬಂದಿರೋದು ಅಂತ ಹೇಳಿದಾಗ ನಿನ್ನ ಹತ್ರ ಏನಾದ್ರು ದಾಖಲೆ ಇದೆಯಾ ಅಂತಾರೆ. ಅವರಿಲ್ಲ ಅಂತ ಹೇಳ್ತಾರೆ. ಆವಾಗ ನನ್ನನ್ನು ಕರೆಸಿ ಅವ್ರು ಪ್ರೆಜರ್ ಮಾಡಿಸಿ ಸಹಿ ಹಾಕ್ಕೊಂಡಿರ್ತಾರೆ. ಫೋನ್ ಮಾಡಿ ಕರೆಸ್ಕೊಂಡು ತಾಲೂಕ್ ಪಂಚಾಯತಿಗೆ ಸಹಿ ಹಾಕ್ಸ್ಕೊಂಡಿರ್ತಾರೆ. ನಾನು ಆವಾಗಲೂ ಹೇಳಿರ್ತೀನಿ, ಸರ್ ಇದು
ದೊಡ್ಡ ಅದು ಪಂಚಾಯತಿ ಸರಿ ಇಲ್ಲ, ಈಗಾಗಲೇ ನನಗೆ ಸುಮಾರು ಕಿರುಕುಳ ಕೊಡ್ತಾ ಇದ್ದಾರೆ. ತಮ್ಮ ಹತ್ರ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ತಾವು ನನಗೆ ಚೇಂಜ್ ಮಾಡ್ತಾ ಇಲ್ಲ, ಅಲ್ಲಿ ನಾನು ನಿಭಾಯಿಸಲು ಆಗ್ತಾಯಿಲ್ಲ ಸರ್. ಸಾರ್ವಜನಿಕರಿಗೆ ನಾನು ಕೆಲಸ ಮಾಡಲು ಹಿಂಸೆ ಕೊಡ್ತಾ ಇದ್ದಾರೆ. ಅವರು ಸಾರ್ವಜನಿಕರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಸರ್. ಈಗಲೂ ಅಷ್ಟೇ ಇಲ್ಲಿದ್ದೀನಲ್ಲ, ಯಾವುದೇ ಸಾರ್ವಜನಿಕರಿಂದ ಆಗಲಿ ನನಗೆ ತೊಂದರೆ ಇಲ್ಲ. ಇದು ಈ 6 ಜನ ಮತ್ತು ಒಬ್ಬ ಮೆಂಬರ್ ಸದಸ್ಯರವರ ಮೈದ್ನು ವಿಶ್ವನಾಥ್ ಅಂತ, ವಿಶ್ವನಾಥ್ ಅಂತ, ಅವ್ರು ಈಗಾಗಲೇ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಅವರು ಮಾಡ್ಕೊಂಡಿದ್ದಾರಲ್ಲ ಮದುವೆ, ಆ ಅಮ್ಮನ ತಂಗಿನಂತೆ ಈ ಅಮ್ಮನು, ನನಗೆ ಗೊತ್ತಿಲ್ಲ. ಆ ಅಮ್ಮನ ಕಾಯಕ ಮಿತ್ರ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಹ ಬೇರೆ ಸಂಸ್ಥೆಗಳಿಂದ ಆಯ್ಕೆ ಮಾಡ್ಕೊಂಡು ಕೆರೆಗಳಲ್ಲಿ ಹೂಳು ತೆಗೆದಿರ್ತಾರೆ, ಗ್ರಾಮ ಪಂಚಾಯತಿಯಿಂದನೂ ತೆಗೆದಿರ್ತಾರೆ, 2 ಕಡೆನೂ ಬಿಲ್ ಮಾಡ್ಕೊಂಡಿರ್ತಾರೆ. ಇವೆಲ್ಲ ನಮ್ಗೆ ಗೊತ್ತಿರಲ್ಲ, ಓರಲ್ಲಾಗಿ ಹೇಳಿರ್ತಾರೆ, ನಾನು ಅದ್ರ ಬಗ್ಗೆ ಗಮನಿಸಿರಲ್ಲ. ಹೀಗೆಲ್ಲ ಇರುವಾಗ ನಿಜನೇ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೆ NMR ತೆಗಿತಾ ಇಲ್ಲ. ಇವಾಗ ಸದ್ಯಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ, ರೈತರು ಸ್ವಂತ ಕೆಲಸಗಳು, ಹಸು ಶೆಡ್ಡುಗಳು, ಕುರಿ ಶೆಡ್ಡುಗಳು, ಮೇಕೆ ಶೆಡ್ಡುಗಳು, ಗೆಣಮಿಗಳು ಹಾಕ್ಕೊಳ್ಳೋದು, ಈ ಬದುಗಳು ನಿರ್ಮಾಣ ಇವೆಲ್ಲ ಇದ್ದರೆ ನೀವು ಸ್ವಂತ ಕೊಟ್ಬಿಡಿ, ಅದಕ್ಕೆ ಮಾತ್ರ ನಾನು ಪ್ರಾಧಾನ್ಯತೆ ಕೊಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳ್ತೀನಿ. ಅವನೇ ಅವ್ನು PDO ಹೇಳೋಕ್ಕೆ ಗ್ರಾಮ ಸಭೆ ಮಾಡಿಸಿಲ್ಲ, ವಾರ್ಡ್ ಸಭೆ ಮಾಡಿಸಿಲ್ಲ, ಯಾವ ಸದಸ್ಯ ಗಮನಕ್ಕೆ, ನನ್ನ ಅಧ್ಯಕ್ಷನ ಗಮನಕ್ಕೆ ಬರಲ್ಲ, ಯಾವನವ್ನು ಮಾಡೋಕ್ಕೆ ಅಂತ ನನಗೆ ಧಮಕಿ ಹಾಕ್ತಾರೆ. ಅಧ್ಯಕ್ಷರು ಅದರಿಂದ ನೀವು ಗ್ರಾಮ ಸಭೆ ನಡೆಸಿಲ್ಲ. ಅವ್ರು ಲೆಟ್ರು ಕೊಟ್ಟಿದ್ದಾರೆ ನನಗೆ ಮಾಡಬಾರ್ದು ಅಂತ. ಫಸ್ಟ್ ಹೇಳ್ತಾರೆ ಆಯಿತು ಅಂತ ಹೇಳ್ತೀನಿ. ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಸಭೆ ನಡೆಸಬಾರ್ದು ಅಂತ ಹೇಳಿ ತಡೆ ಹಿಡಿಯುವಂತ ಅಧಿಕಾರ ಅವ್ರಿಗೆ ಅಲ್ಲ, ಫಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಒಂದ್ ದಿವಸ ಹೋಗಿ ಮಾರಂಡಳ್ಳಿಯಲ್ಲಿ ಮಾಡ್ತೀನಿ, ಅದೇನು ಹೇಳ್ಕೊಡ್ತಾರೇನೋ ನನಗೆ ಗೊತ್ತಿಲ್ಲ. ಹೇಳೋಷ್ಟೊತ್ತಿಗೆ ಬಂದು ಮಾಡಲೇಬಾರ್ದು ಅಂತ ಅವ್ರ ಊರಲ್ಲಿ, ಸ್ವಂತ ಊರಲ್ಲಿ ಮಾಡಕ್ಕೆ ಹೋಗ್ತೀವಿ. ಮಾಡಕ್ಕೆ ಹೋದಾಗ ನಮ್ಮನ್ನು ಮಾಡಕ್ಕೆ ಬಿಡಲ್ಲ ಅವರು. ಬಿಟ್ಟು ಈಗ ಮಾಡಬಾರ್ದು ಹಾಗೆ ಈಗ ಅಂತ ಧಮಕಿ ಹಾಕ್ತಾರೆ, ಬೇರೆ ಫೋನ್ಗಳಿಂದ ಫೋನ್ಗಳು ಹಾಕ್ಸ್ತಾರೆ. ಅಧ್ಯಕ್ಷ ಹೇಳಿದ್ಮೇಲೆ ನಿಲ್ಲಿಸ್ಬಿಡು ಅಂತ. ನಾನು ಅವಾಗ ಆ ರೀತಿ ಓರಲ್ ಹಾಕಿ ಹೇಳಿದ್ರೆ, ನಾನು ಆನ್ಲೈನಲ್ಲಿ ಹಾಕಿದ್ದೀನಣ್ಣ, ಹಂಗೆ ಮಾಡೋಕ್ಕಾಗಲ್ಲ, ದಯವಿಟ್ಟು ನೀವು ಒಂದು ಲೆಟ್ರ್ ಕೊಟ್ಟರೆ ನಾನು ರದ್ದುಪಡಿಸ್ಕೊಂಡು ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ ಊರಿನ ಸದಸ್ಯರು ಇರ್ತಾರೆ, ಅಳುಬ್ರು, ಅವ್ರ ಮುಖಂಡತ್ವದಲ್ಲಿ ನಾನು ಅಲ್ಲೇ ಅವರ ರಚ್ಚೆ ಮೇಲೆ ಕೂತ್ಕೊಂಡು ಫೋಟೋ ಸಮೇತ ಇದೆ. ಇವರೇ ಇದ್ದಿದ್ದು, ಇವ್ರ ಕಡೆನೆ ಇವರೇ ಬರ್ಸಿದ್ದು, ಅವರೇ ಇವ್ರ ಕಡೆನೆ ಬರ್ಸಿದ್ರು. ಆಯಿತು ನಾನು ಹೇಳ್ದಂಗೆ ಬರಿ ಅಂತ ಹೇಳ್ಬಿಟ್ಟು ಆ ರೀತಿ ಬರ್ಸ್ಕೊಂಡು ಅದನ್ನು ರದ್ದುಪಡಿಸೋಕ್ಕೆ ಲೆಟ್ರ್ ಕೊಡ್ತಾರೆ. ಆ ಲೆಟ್ರನ್ನೇ ನಾನು ತಂದು ಅದೇ ಉದ್ದೇಶ, ಅದೇ ಮ್ಯಾಟ್ರ್ ಹಾಕಿ ಈ ರೀತಿ ಅಧ್ಯಕ್ಷರ ಆದೇಶದಂತೆ ಮುಂದಿನ ಆದೇಶ ಬರೋ ತನಕ ರದ್ದುಪಡಿಸಲಾಗುವುದು ಅಂತೇಳಿ ಅದನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಿ ರದ್ದುಪಡಿಸಿರ್ತೀನಿ. ಇಷ್ಟು ಮಾಡಿ ಇದು ಮಾಡಿರ್ತೀನಿ. ಈಗಾಗಲೇ ನನ್ನ ಮೇಲೆ ಇಲ್ಲಿ ಇದು ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ನನ್ನ ಮೇಲೆ ಕಾಯಕ ಮಿತ್ರ ಆಯ್ಕೆ ಆಗಿದೆಯಲ್ಲ, ಇದ್ರಲ್ಲಿ ನಿಮ್ಗೆ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ? ನಿಮ್ ಪಾತ್ರ ಇದ್ರಲ್ಲಿ ನೀವು ಸೈನ್ ಹಾಕಿದಿರಲ್ಲ ಸರ್. ಸೈನ್ ಹಾಕಿದ್ದೀನಿ ಅಂದ್ರೆ ನಾನು ಹೆಂಗ್ ನಡೆದಿದೆ ಸರ್ ಇದು ಭ್ರಷ್ಟಾಚಾರ? ಈ ಮುಂದೆ ಕೊಟ್ಟಿರೋ ಸರ್ ಅಪ್ಲಿಕೇಶನ್ಸ್ ನಾನು ಕೊಟ್ಟಿಲ್ಲ, ನಾನು ಯಾವುದೇ ಅಪ್ಲಿಕೇಶನ್ ಒಂದು ಕೊಟ್ಟಿಲ್ಲ. ಅವ್ರು ಕರ್ಸ್ಕೊಂಡು ಫೋನ್ ಮಾಡಿ ಕರ್ಸ್ಕೊಂಡು ಹಾಕ್ಸ್ಕೊಂಡಿರ್ತಾರೆ ಸಹಿ. ಯಾರು? ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸರ್, ಇಒ ಸರ್, ಸುರೇಶ್ ಸರ್. ಅವಾಗ ನಿಮ್ಗೆ ನಕಲಿ ಅಂತ ಹೇಳಿ ಗೊತ್ತಿತ್ತಲ್ಲ? ಎಲ್ಲ ಗೊತ್ತಿಲ್ಲ ಸರ್, ನನ್ಗೆ ನಕಲಿ ಅಂತ ಗೊತ್ತಿಲ್ಲ ಸರ್. ಮತ್ತೆ ನಾವು ಒಂದು ಮಾಹಿತಿ ತಗೊಂಡಿದೀವಿ, ನೀವೇನೇ ಒಂದು ರಿಪೋರ್ಟ್ ಹಾಕಿದೀರ ಅವ್ರಿಗೆ. ಏನಂತ ಹಾಕಿದ್ರೆ ರಿಪೋರ್ಟು, ಈ ಎಲ್ಲ ದಾಖಲೆಗಳು ಕೂಡ ನಾನು ತಾತಿಗಟ್ಟೆ ಗ್ರಾಮದಲ್ಲಿ ಹೋಗಿ ಪರಿಶೀಲನೆ ಮಾಡಿರ್ತೀನಿ, ಇವೆಲ್ಲ ಕೂಡ ನಕಲಿ ಇದಾವೆ ಅಂತ ಹೇಳ್ಬಿಟ್ಟು ನೀವೇನೇ ಒಂದು ರಿಪೋರ್ಟ್ ಹಾಕಿದ್ರ. ರಿಪೋರ್ಟ್ ಹಾಕಿ ಇಷ್ಟು ದಿನಗಳ ಆದ ನಂತರದಲ್ಲಿ ಅವ್ರನ್ನ ಯಾಕೆ ಇದುವರೆಗೂ ಕೂಡ ಅವ್ರನ್ನೇ ಮುಂದುವರಿಸ್ತಾ ಇದ್ದೀರಾ? ಮತ್ತೆ ಯಾಕೆ ಇದಾಗ್ತಾ ಇದೆ ಅಂತ ಮತ್ತೆ ಮೊನ್ನೆ ಇನ್ಸ್ಪೆಕ್ಷನ್ ಬಂದಿದ್ದಾರೆ ಸರ್, ಇನ್ಸ್ಪೆಕ್ಷನ್ ಬಂದಿದ್ದಾರೆ ಸರ್ ತಾತಿಗಟ್ಟದಲ್ಲಿ. ಇದೆಲ್ಲ ಆದ್ಮೇಲೆ ಇನ್ಸ್ಪೆಕ್ಷನ್ ಬಂದು ಇವ್ರು ಯಾರನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕು? ಗ್ರಾಮದಲ್ಲಿ ಯಾರನ್ನ ಮಾರ್ಜರ್ ಮಾಡ್ಬೇಕು? ಗ್ರಾಮಸ್ಥರು ಕೇಳಬೇಕು. ಇವ್ರು ಊರ್ನವರ ಅಲ್ಲ ಅಂತ ಕೇಳಬೇಕು. ಬದಲಿಗೆ ಯಾರು ಈ ತರ ನಕಲಿ ದಾಖಲೆಗಳು ಮಾಡಿದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ಇವ್ರು ಟೀ ಕಾಫಿ ಕುಡಿದ್ಬಿಟ್ಟು ಕಾರ್ ಹತ್ತು ಬರ್ತಾರೆ ಸರ್. ಹಂಗಲ್ಲ, ಅದು ಇಲ್ಲಿ ನನ್ನ ಗಮನಕ್ಕೆ ಬಂದಿದ್ದು ಯಾವಾಗ ಅಂದ್ರೆ, ನಾವು ತಾತಗಟ್ಟೆಗೆ ಬರ್ತಾ ಇದ್ವಿ ಬಾ ಅಂತ ಹೇಳ್ತಾರೆ ನಮ್ಮ ಎಡಿ ಸಾಹೇಬ್ರು. ಸರ್ ಇವಾಗ ಏಕಾಏಕಿ ಹೇಳ್ಬಿಟ್ರೆ ನಾನು ಬರೋಕ್ಕಾಗಲ್ಲ, ಗ್ರಾಮದಲ್ಲೆಲ್ಲ ಕೂಲಿಗಳಿಗೆ ಹೋಗ್ತಾರೆ, ಅವ್ರಿಗೊಂದು ಸಮಯ ಕೊಡಬೇಕು. ನಾವು ಒಂದು ದಿವಸ ಮುಂಚಿತವಾಗಿ ಹೇಳಿ ನಾವು ಹೋದ್ರೆ ಸಿಗ್ತಾರೆ. ಹಳ್ಳಿಗಳಲ್ಲಿ ಯಾವುದೇ ಹಳ್ಳಿಯಲ್ಲಿ ನಾವು ಹೋಗಿದ ತಕ್ಷಣ ಯಾರು ಜನ ಸಿಗಲ್ಲ ಅಂತ ಆನ್ಸರ್ ಮಾಡ್ತೀನಿ. ಅದಕ್ಕೆ ಮಂಗಳವಾರ ಮಾಡೋಣ ಅಂತಾರೆ, ಆಯಿತು ಅಂತ ಹೇಳ್ತೀನಿ. ಅದಕ್ಕೆ ಆಮೇಲೆ ಇದು ಮಾಡಿದ್ದಕ್ಕೆ ಇದು ನನಗೆ ಬೇಕಂತ ಗೊತ್ತಿರಲ್ಲ ಸರ್. ಅವ್ರು ನಾನು ಅವ್ರ ಹೆಸರೇ ನೋಡಿಲ್ಲ ಸರ್. ಇಂಥವ್ರ ಹೆಸರು ಅಂತ 4 ಹೆಸರುಗಳು ನನಗೆ ಗೊತ್ತಿಲ್ಲ ಸರ್. ನೋಡಿ ಸರ್, ಈಗ ಬೈನಹಳ್ಳಿ ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇದೆ. ಇಲ್ಲಿ ನೋಡಿ ಸರ್, ಯಾರ್ದಿದೆ? ನೀತದ್ ಬೈನಲ್ಲಿ ಇದೆ. ಅವ್ರ ರೇಷನ್ ಕಾರ್ಡ್ ಇದೆ, ಅವ್ರ ರೇಷನ್ ಹಾಕೊಂಡಿರೋಂಥದ್ದು ಇದೆ ಇಲ್ಲಿ. ಅಲ್ಲ ನಿಮ್ಗೊಂದು ಹೇಳ್ತೀನಿ, ಈಗ ಒಂದು ಇದು ಮಾಡೋಣ. ಈಗ
ಅದ್ರ ಜೊತೆಗೆ ಅವ್ರು ಇಲ್ಲೊಂದು ಉದ್ಯೋಗ ಚೀಟಿಯನ್ನು ಮಾಡಿಸ್ಕೊಂತಾರೆ, ಜಾಬ್ ಕಾರ್ಡನ್ನು ಮಾಡಿಸ್ಕೊಂತಾರೆ. ಜಾಬ್ ಕಾರ್ಡಲ್ಲಿ ಅವ್ರನ್ನ ಸೇರಿಸ್ತೀರಾ ನೀವು. ಅದಕ್ಕೆ ನಿಮ್ಮ ಪಂಚಾಯತಿಯವರು ನೀವೇನೇ ಒಬ್ಬರು ಸಹಿ ಹಾಕ್ತೀರಾ. ಅದು ಹೆಂಗೆ ಹಾಕ್ತೀರಾ ನೀವು? ಇದು ಯಾರ್ದು ಸಹಿ ಇದು? ಸರ್ ನಮ್ಮ ಚಂದ್ರಪ್ಪ ಅನ್ನೋರ್ದು. ಯಾರು ಸರ್ ಇದು? ಅದೇ ಅವರು ಅಲ್ಲ ಸರ್, ಹೆಂಗೆ ಆಯ್ತು ಸರ್, ಜಾಬ್ ಕಾರ್ಡ್ ಆಗಿದೆ, ಲಿಸ್ಟ್ ಮಾಡಿದ್ರೆ ನೀವು ಈ 3 ಜನರು ಮಾತ್ರ ಇರುವಂತದ್ದು. ಇವ್ರಿಗೆ ಪಂಚಾಯತಿಯವರು ಅಲ್ಲ ಅಂದಾಗ ಈ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ಹೆಂಗ್ ಸೇರಿಸ್ತೀರಾ? ಯಾವ ದಾಖಲೆಗಳು ಕೊಟ್ಟರು ನಿಮ್ಮ ಪಂಚಾಯತಿ? ಬ್ಲಾಂಕ್ ಇಟ್ಕೊಂಡ್ಬಿಟ್ಟು ಇವರು ಬ್ಲಾಂಕ್ ಗೆರೆ ಎಳ್ದಿರಲ್ಲ, ಸೈನ್ ಆಗ್ಬಿಟ್ಟೈತೆ, ಮತ್ತೆ ಬರ್ಕೊಂಡ್ಬಿಟ್ಟಿರ್ತಾರೆ. ಆಯ್ತು ಸರ್, ನೀವು ಪರಿಶೀಲನೆ ಮಾಡ್ಬೇಕಲ್ಲ ಸರ್, ಪರಿಶೀಲನೆ ಮಾಡ್ಬೇಕಲ್ಲ ನೀವು. ಆಯ್ತು, ಈಗ ಅದ್ರ ಜೊತೆಗೆ ಈಗ ನೋಡಿ, ಈಗ ನಿಯಮಗಳಿದಾವೆ. ಏನಂತ? 2019, 20, 20, 21, 21, 22 3 ವರ್ಷಗಳಲ್ಲಿ 2 ವರ್ಷ ಎಮ್ಮ ಕೆಲಸ ಮಾಡಿರ್ಬೇಕು ಇಲ್ಲಿ ಅಂತ. ಹೌದಾ? ಇದೆಯೇ ಇಲ್ಲ? ಆ ಇರುವಂತದ್ರಲ್ಲಿ ಎಮ್ಮ ಮಾಡಿರೋದು 22ರಲ್ಲಿ ಬರೀ 25 ದಿವಸದ ದುಡ್ಡು ಮಾತ್ರ ಅವ್ರ ಅಕೌಂಟ್ ಹೋಗಿದೆ. ನಮ್ಮ ಪಂಚಾಯತಿ ದುಡ್ಡು ಅವ್ರ ಖಾತೆಗೆ ಹೋಗಿದ್ದು, ನಮ್ಮ ಪಂಚಾಯತಿ ಅಲ್ದೇ ಇರೋರ್ದು. ಸರ್ ಇಲ್ಲಿ ಇದಕ್ಕೆ ನೀವ್ ಹೆಂಗೆ ಹೆಣ್ಣಮಾರ್ ತೆಗಿತೀರಾ ನಿಮ್ಮ ಪಂಚಾಯತಿಯಲ್ಲಿ? ನೀವು ಅದಕ್ಕೆ ಹೆಂಗೆ ಬಿಲ್ ಮಾಡ್ಕೊಡ್ತೀರಾ? ಇದಕ್ಕೆಲ್ಲ ನಿಮ್ಮ ಕುಟುಂಬಕ್ಕೆ ಹೆಂಗಿರ್ತದೆ? ಹೆಂಗ್ ಉದ್ಯೋಗ ಚೀಟಿ ನೀವು ಮಾಡ್ಕೊಡ್ತೀರಾ? ಅವಧಿಯಲ್ಲಂತೂ ನಾನು ಯಾವ್ದು ಮಾಡಿರಲ್ಲ ಸರ್. ಅವ್ರ ಜಾಬ್ ಕಾರ್ಡ್ ಅನ್ನು ಬಳಸಿರೋದಿಲ್ಲ, ನನ್ನ ಅವಧಿಯಲ್ಲಿ ಮಾಡಿರೋದಿಲ್ಲ. ಆಯ್ತು ಸರ್, ನೀವು ಇಷ್ಟೆಲ್ಲ ಕಿರುಕುಳ ಅಂತ ಹೇಳಿ ಸರ್, ಒಂದ್ ನಿಮಿಷ. ಈಗ 20 ವರ್ಷದಿಂದ ತಾತ್ಗಟ್ಟದಲ್ಲಿರೋರು ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ. ನಮ್ಮೂರಲ್ಲೇ ಇಲ್ಲ ಅವರು. ಜಾಬ್ ಕಾರ್ಡ್ಗೆ ಹೆಂಗ್ ಸರ್ ಬರ್ತಾರೆ? ನೀವು ತಮ್ಮ ತಗೋಬೇಕು, ಕೂಲಿ ದಿನಗಳ ಲೆಕ್ಕ ಆಗ್ಬೇಕು, ಎಲ್ಲ ನಿಮ್ಮ ಅಧಿಕಾರಿಗಳು ನೀವೇ ಮಾಡ್ತಿರಲ್ಲ. 2022ರಲ್ಲಿ ಮಾಡಿರೋದು ಸರ್, ನಾನು ಬಂದ ಮೇಲೆ ಇನ್ನೊಂದು ಅಂಶ ಏನು ಅಂದ್ರೆ, ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ಮಾಡಿದ್ರಲ್ಲ ಸರ್. ಏಕಂತ ಗೊತ್ತಾಗಿದ್ದು ನನಗೇನು ಅಂದ್ರೆ, ಈ ನಮ್ಮ ಪಂಚಾಯತಿ ಇವರು ಈಗ ತಮಗೆ ಇಲ್ಲಿ ಒಂದು ಇದು ಕೊಡ್ತೀವಿ ನಾವು, ಏನಂತ, ಈ ತರ ಫೇಕ್ ಆಗಿದೆ, ಇದೆಲ್ಲ ಆಗಿದೆ ಅಂತೇಳಿ ನಾವು ಕೊಡ್ತೀವಿ. ನಿಮ್ಗೆ ಇಷ್ಟೆಲ್ಲ ಕಿರುಕುಳ ಆಗುವಾಗ ನೀವ್ ಯಾಕೆ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ, ಪೊಲೀಸರ ಗಮನಕ್ಕೆ ನೀವು ಕ್ರಿಮಿನಲ್ ಕೇಸ್ ಬುಕ್ ಮಾಡಬಾರ್ದು? ಕೊಟ್ಟಿದ್ದೀನಿ ಸರ್. ಎಲ್ಲಿ ಪೊಲೀಸರು ಕೊಟ್ಟಿದ್ದಾರೆ ನೀವು ಕಂಪ್ಲೇಂಟ್? ಇಷ್ಟೆಲ್ಲ ಫೇಕ್ ಮಾಡಿದ ಮೇಲೆ ನೀವ್ ಯಾಕೆ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ದೀರಾ? ನಮ್ಮ ಅವ್ರ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ನೀವು? ಅಧಿಕಾರಿಗೆ ಕೊಡ್ಬೇಕು ಹೊರತು ನಾನು ಡೈರೆಕ್ಟ್ ಆಗಿ ಕೊಡಕ್ ಬರಲ್ಲ. ಅದು ನಿನ್ನೆ ಹೋಗಿ ನಾನು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಸರ್. ನಿಮ್ ಮೇಲಿನ ಅಧಿಕಾರಿಗಳು ಇಲ್ಲಿ ಲಂಚ ತೆಗೆದುಕೊಂಡಿದ್ರ ಸರ್? ಮೇಲಿನ ಅಧಿಕಾರಿಗಳು ಲಂಚ ತೆಗೆದುಕೊಂಡಿದ ಮೇಲೆ ಇನ್ನು ಅವ್ರ ವಿರುದ್ಧ ಮಾಡ್ತಾರಾ? ನನಗ್ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ, ಈಗ ಯುವ ಸಾಹೇಬ್ರಿಗೆ ಇವ್ರು ಕೊಡ್ತಾರೆ, ನನ್ಗೆ ಈ ತರ ಕಿರುಕುಳ ಇದೆ, ಈ ತರದೆಲ್ಲ ಆಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ. ಆದ್ರೆ ಸಮಸ್ಯೆ ಆಗಿರೋದು ಏನಂದ್ರೆ, ಅವರೇ ಇದನ್ನೆಲ್ಲ ನಾನು ಇದೆಲ್ಲ ಚೆಕ್ ಮಾಡಿ ರದ್ದುಪಡಿಸ್ತೀನಿ. ರದ್ದುಪಡಿಸಕ್ಕೆ ಮತ್ತೆ ಸರ್ ಇದಕ್ಕೆ ನ್ಯಾಯ ಸಿಗೋದು? ಕಾಯಕ ಮಿತ್ರದ ಬಗ್ಗೆ ನನಗೆ ತಿಳಿದಾಗ ಸತ್ಯಾಂಶ ಊರಲ್ಲಿ ಹೋಗಿ ತಾವು ತಮ್ಮೂರಲ್ಲೇ ಬಂದು ವಿಚಾರಿಸಿದಾಗ ತಾವೆಲ್ಲ ಹೇಳಿದ್ದಕ್ಕೆ ದೂರ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಇದೆ. ನಮಗೆ ಲಿಖಿತವಾದಂತ ಒಂದು ಇದು ಕೊಡಿ, ಅವ್ರ ವಿರುದ್ಧವಾಗಿ ನೋಡಿ ಸರ್. ಈಗ ರದ್ದುಪಡಿಸೋದಲ್ಲ, ಅಂತ ಯಾರು ಮಾಡಿದಾರೆ ಅಂತವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿಲ್ಲ ಅಂತಂದ್ರೆ ನಾವು ಕೊಡುವಂತ ಡಿಮ್ಯಾಂಡ್ಗಳ ಮೇಲೆ ನೀವೇನಾದ್ರೂ ಕ್ರಮ ಕೈಗೊಳ್ಳಿಲ್ಲ, ಗ್ರಾಮ ಸಭೆಗಳನ್ನ ಈಗ ಯಾವಾಗ ಮಾಡ್ತೀರಾ ಹೇಳಿ? ಅದು ನಮ್ಮ ಸಾಹೇಬ್ರ ಗಮನಕ್ಕೆ, ಅದು ಗ್ರಾಮ ಸಭೆಗಳು ನಡೆದಿಲ್ಲ ಅಂತ ನಮ್ಮ ಸಾಹೇಬ್ರ ಗಮನಕ್ಕೆ ಲೆಟರ್ ಮುಖಾಂತರ ಲಿಖಿತ ಮೂಲಕನೇ ಕೊಟ್ಟಿದ್ದೀನಿ. ಯಾವಾಗ? ಮೊನ್ನೆ ಮೋದಿಜಿ ಅವ್ರದ್ದು ಒಂದು ವಿಶೇಷ ಗ್ರಾಮ ಸಭೆ ಇಟ್ಕೊಂಡಿದ್ರು. ST ಅವ್ರ ಬಗ್ಗೆ, ST ಪಾಪ್ಯುಲೇಷನ್ ಎಲ್ಲಿದೆಯೋ ಅಲ್ಲಿ ಹೆಚ್ಚಿನ ಗಮನ ಹರಿಸಿ ಅಂತಂತ ಕಡೆ ಮಾತ್ರ ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ರು. ಆವಾಗ ಅದನ್ನು ಮಾಡಬಾರ್ದು ಅಂತ ಫೋನಲ್ಲಿ ಮಾತಾಡ್ತಾರೆ. ಯಾವ್ದೇ ಕಣಗೆ ನಾವು ಹೇಳಿದ್ರೆ ಮಾಡಿಲ್ಲ ಅಂತ ರೆಕಾರ್ಡ್ ಇಟ್ಟಿಲ್ಲ ಸರ್. ನಾವು ಅಂತ ಕೆಲ್ಸಕ್ಕೆ ಹೋಗಿಲ್ಲ. ಕೆಲವೆಲ್ಲ ಮಾತಾಡಿದಿದೆ ಸರ್. ಈಗಲೂ ರೆಕಾರ್ಡ್ ಕಾನೂನು ಏನಂತ ರೆಕಾರ್ಡಿಂಗ್ ನನಗೆ ಕೆಲವು ಕಡೆ ರೆಕಾರ್ಡಿಂಗ್ ಕೂಡ ಕಾನೂನು ತಗೊಂತಾ ಇದೆ ಕೋರ್ಟ್. ಹೌದಾ? ಅದಕ್ಕೆ ಈಗಾಗಲೇ ನನಗೆ 2-3 ಸಲ ಫೇಕ್ ಮಾಡುವ ಅಂತ ಹೇಳಿದ್ರಲ್ಲ, ಅಂತದನ್ನು ಕೆಲವೆಲ್ಲ ನಾನು ದಾಖಲೆ ಮಾಡಿದ್ದೀನಿ. ಫೋನಲ್ಲಿ ಸಂಭಾಷಣೆ ಮಾಡ್ಬಿಟ್ಟು ಈ ತರ ಫೇಕ್ ಅಂತ ನಿಮ್ಗೆ ಗೊತ್ತು, ರೆಕಾರ್ಡಿಂಗ್ ಮಾಡ್ಕೋಬೇಕು ತಾನೇ ತಾವು? ಮಾಡಿದ್ದೀನಿ, ಕೆಲವು ಮಾಡಿದ್ದೀನಿ. ಕಾನೂನು ಸರ್, ಈಗ ಪೂಜಾರಹಳ್ಳಿದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀವು. ಆ ಅಧಿಕಾರ ನಿಮ್ಗಿಲ್ವಾ? ಗ್ರಾಮ ಸಭಾ ಮಾಡ್ಬೇಕು ಅಂದ್ರೂ ಇನ್ನೊಬ್ರು ಪರ್ಮಿಷನ್ ಬೇಕಾ? ಸರ್ ಅದು ಇರೋದು ಅಧ್ಯಕ್ಷರು ಇಲ್ಲ ಉಪಾಧ್ಯಕ್ಷರ ಕಡೆಯಿಂದ. ಅಲ್ಲ, ಇವ್ರ ಕಮಿಟಿ ಏನ್ ಮಾಡ್ತಾ ಇದ್ದಾರೆ? ಇಮಿಡಿಯೇಟ್ ನಾನು ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಸರ್ಗೆ ನಾನು ಪೂರ್ತಿ ಡೀಟೇಲ್ಸ್ ಬರೆದು ಲೆಟರ್ ಹಾಕಿದ್ದೀನಿ. ನಾನು ಇವಾಗ ನಿಮ್ಮನ್ನ ನೋಡಿದ್ರೆ ನೀವು ನಮಗೂ ಬೇಜಾರಾಗುತ್ತೆ. ನಮಗೂ ಬೇಜಾರಾಗುತ್ತೆ ಸರ್. ನನಗೆ ಲೀಗಲ್ ಆಗಿ ಏನಿದ್ರೆ ಅದು ಮಾಡಿ ನಿಮ್ಗೆ ಕಿರುಕುಳ ಬಂದ್ರೆ ಸಾರ್ವಜನಿಕರ ಗಮನಕ್ಕೆ ಕೊಟ್ಟಿದ್ದಾರೆ ನನಗೆ. ನಾನು ಇಲ್ಲಿ ನೋಡಿ ಸರ್, ಈಗಾಗಲೇ ಎಷ್ಟು ಹಳ್ಳಿ ಇದೆಯೋ
ಪಂಚಾಯತಿ ಎಲ್ಲ ಹಳ್ಳಿನೂ ವಿಸಿಟ್ ಮಾಡಿದ್ದೀನಿ, ತಿಳ್ಕೊಳ್ಳಿ. ಇಲ್ಲ ಅವರು ಸಾರ್ವಜನಿಕರು ಬರ್ತಾರಲ್ಲ ಅವ್ರ ಹತ್ರ ಸ್ಪಂದನೆ ಯಾವ ರೀತಿ ಕೊಟ್ಟಿರ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಸಾರ್ವಜನಿಕರ ಕಡೆಯಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ತೊಂದ್ರೆ ಇಲ್ಲಿ 6 ಜನ ಇದಾರಲ್ಲ ಸರ್, ಈ 6 ಜನ ದಂಧೆ ಮಾಡಿ ಯಾರು ನಿಮ್ಮನ್ನ ಕ್ವಶನ್ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ, ಇವಾಗ ಸರ್ ಇವಾಗ ಹೇಳಿದೀನಿ ಸರ್, ಏನಾಯ್ತು ಒಂದಾಗತ್ತೆ ಸರ್. ಇಲ್ಲಿ ಇವತ್ತು ತಮ್ಮ ಹತ್ರ ಈ ಭಯಕ್ಕೆ ನಾನು ಮಾತಾಡ್ಬಿಟ್ಟಿದ್ದೀನಿ ಸರ್. ಇನ್ನು ಎಷ್ಟು ಕೇಸ್ಗಳಾಗ್ತಾರೆ ಅದೊಂದು ಭಯ ಇದೆ ಸರ್ ಇರ್ಲಿ. ನನಗೆ. ಅವ್ರು ಹೇಳ್ತಾರೆ ಇಲ್ಲಿ ಸಲ ಎಷ್ಟು ಕೇಸ್ ಹಾಕಿ ಮುಗಿಸ್ತೀವಿ ಅಂತಾರೆ ಸರ್, ಭಯ ಆಗತ್ತೆ. ಅಷ್ಟು ಈಸಿ ಅಲ್ಲ ಅವ್ರು ಹೇಳೋದೇನಂದ್ರೆ ನಾನು ರೈತ ಸಂಘ ಅಧ್ಯಕ್ಷರು, ನನ್ನ ಯಾವನು ಟಚ್ ಮಾಡೋರಿಲ್ಲ. ಇಲ್ಲಿದ್ದಾರೆ ಸುಮಾರು ಜನ ಇದ್ದಾರೆ, ನಾವೇ ಹೋಗ್ತಾ ಇಲ್ಲ ಅಲ್ಲಿ. ಒರಿಜಿನಲ್ ರೈತ ಸಂಘ ಅಧ್ಯಕ್ಷ ಇಲ್ಲಿದ್ದೀವಿ. ಯಾವ ಫೇಕ್ ನನ್ನ ಮಗ ನಡ್ಕೊಂಡ್ಬಿಟ್ರೆ ಹೆಂಗೆ ನೀವು ಹೇಳ್ತಾಡ್ತೀರಾ? ಅವ್ರ ಹತ್ರ ಐಡಿ ಕಾರ್ಡ್ ಇದೆಯಾ, ರಿಜಿಸ್ಟ್ರೇಷನ್ ಆಗಿದೆಯಾ? ಯಾವ ಸರ್ ಅವನು ರೈತ ಸಂಘ ಅಧ್ಯಕ್ಷ? ಕ್ಯಾಮ್ರಾಗಳು ಕೆಲ್ಸಕ್ಕೆ ಬಾರ್ದೆ ನೋಡಿ ಇಲ್ಲ, ಅದ್ರಲ್ಲಿ ರೆಕಾರ್ಡ್ ಯಾವತ್ತಾದ್ರೂ ನಾವು ಫೋನ್ ಮಾಡಿದ್ವಾ? ಇಲ್ಲ ನಿಮ್ಗೆ ಮಾಡಿಲ್ಲ. ಯಾವನ ಒಂದು ರೈತ ಸಂಘ ಅಧ್ಯಕ್ಷ ರಾಡ್ ಮಾಡ್ಕೊಂಡು ಎಲ್ಲ ಮುಗಿಸ್ತಾ ಇದ್ದೀರಾ ನೀವು? ಗೊತ್ತಾಗ್ತಾ ಇದೆ. ಇಲ್ಲೆಲ್ಲ ಬಂದಿರೋ ರೈತರನ್ನ ಸರ್. ಹೌದು ಅಲ್ಲ, ರೈತರಿಗೆ ಸಮಸ್ಯೆಗಳಾಗ್ತಾ ಇರೋದು. ಈಗ ರೈತರು ಸರ್ವೆ ನಂಬರ್ ಯಾರು ರೈತ ಸಂಘ ಹೇಳ್ಕೊಂಡು ಮಾಡ್ಕೊತಾ ಯಾವ ರೈತ ಇಲ್ಲ ನಾವು ಬಂದಿರೋ ರೈತರು. ಲಿಖಿತ ಮೂಲಕ ಎಲ್ಲ ನೋಡಿ ಸರ್. ಅಂಗನವಾಡಿಗೆ ಲೆಟರ್ ಕಳಿಸ್ತೀನಿ ಸರ್, ಏನಾದ್ರು ಅಲ್ಲಿ ಪೌಷ್ಟಿಕಾಹಾರ ಏನಾದ್ರು ನೀಡಿದಾರ ಅವ್ರಿಗೆ ಅಂತ. ನಾನು ತಾತಗಟ್ಟೆ ಗ್ರಾಮಕ್ಕೆ ಲೆಟರ್ ಕಳಿಸ್ತೀನಿ. ಆ ಮೇಡಮ್ ಅವ್ರು ಹೇಳ್ತಾರೆ ನಮ್ಮಲ್ಲಿ ಎಂಟ್ರಿನೇ ಇಲ್ಲ ಅಂತಾರೆ. ಮತ್ತೆ ಅವ್ರು ಬೈನಹಳ್ಳಿಗೆ ಕಳಿಸ್ತೀನಿ ಲೆಟ್ರ್ ಮಾಡಿ ಏನಾದರೂ ಇದಕ್ಕೆ ಕೊಡಿ ಅಂತ. ಅಲ್ಲಿ ಇಲ್ಲ. ವೋಟರ್ ಲಿಸ್ಟ್ಗೆ ಇದು ಮಾಡ್ತೀವಿ, ವೋಟರ್ ಲಿಸ್ಟಲ್ಲಿ ಬೈನಹಳ್ಳಿಯಲ್ಲಿ ಇರ್ತಾರೆ. ಮತ್ತೆ ರೀಸೆಂಟಾಗಿ ನಾನು ಇಲ್ಲೋಗಿ ತಾತಗಟ್ಟೆ ಗ್ರಾಮದಲ್ಲಿ ನಾನು ಮಾಜರ್ ಮಾಡಕ್ಕೆ ಹೋದಾಗ ನೀನು ಯಾವನ್ ಮಾಜರ್ ಮಾಡಕ್ಕೆ ಅಂತಾರೆ. ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ವೆಂಕಟರಮಣಪ್ಪನೋ ರೈತ ಸಂಘ ಅಧ್ಯಕ್ಷರು ಪ್ರಭಾಕರ್ ರೈತ ಸಂಘ ಅಧ್ಯಕ್ಷನೇ ಅಲ್ಲ, ವೆಂಕಟರಮಪ್ಪ ಮತ್ತೆ ಮರ್ಯಾರ ವೆಂಕಟರಮಪ್ಪ ಅಂತ ಸದಸ್ಯನ ಗಂಡ, ಮತ್ತೆ ಪ್ರಮೀಳಮ್ಮ ಅಂತ ರವಿ ಅವ್ರ ಗಂಡ. ಅವ್ರ ಪ್ರಮೀಳಮ್ಮ ಅಂತ ಹೇಳ್ತಾನಲ್ಲ ಅವ್ರ ಸಂಬಂಧಿಕರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರೆ ಗಂಡದ್ದೇನು ಇಲ್ಲಿ ಜವಾಬ್ದಾರಿ ಸರ್. ಅದಕ್ಕೆ ನಾನು ಹೇಳಿದ್ದೀನಿ ಸರ್, ಬರ್ತಾನೆ. ನಾನು ಅಲ್ಗೂ ಎದ್ದು ಒಂದ್ಸಲ ಕಳಿಸಿದ್ದೀನಿ ಸರ್, ಆಚೆ ಒಂದೇ ಮೀಟಿಂಗ್ ಮಾಡಿರೋದು, ಯಾರು ಬರಬಾರ್ದು ಅಂತ ನಾನು ಆಚೆನೆ ಕೂರ್ಸ್ ಮೀಟಿಂಗ್ ಮಾಡಿದ್ದೀನಿ. ಬೇಕಾದ್ರೆ ಫೋಟೋಗಳಲ್ಲಿ ನೋಡಿ. ಯಾವುದೇ ಸದಸ್ಯರು ಸದಸ್ಯರು ವರ್ಕ್ಸ್ ಅವರೇ ಮಾಡ್ಬೇಕು ಅಂತ ಇದೆಯಾ? ಇಲ್ಲ ಯಾಕೆ ನೀವೆಲ್ಲ ಅದಕ್ಕೆಲ್ಲ ಸೈನ್ ಹಾಕಿ ದುಡ್ಡು ಮಾಡಿ ಅವ್ರು ಕೊಡ್ತಾ ಇದ್ದಾರೆ? ನಮ್ಮ ಇವರು ಜೈಲಿಗೂ ನಾನು ಅದೇ ನಮ್ಗೆ ಇಮಿಡಿಯೇಟ್ಲಿ ಗ್ರಾಮ ಸಭಾ ಮೀಟಿಂಗ್ ನಡೀಬೇಕು. ಯಾರು ಈ ಸೊತ್ತಿಗೆ ಇಲ್ಲಿ ಲಂಚ ತಗೊಂತಾ ಇದ್ರ ಅಂತ ನಿಲ್ಬೇಕು. ನಮ್ಗೆ ಯಾರಾದ್ರೂ ರೈತರು ಬಂದ್ರೆ ಅವ್ರಿಗೆ ಅದಿಲ್ಲ ಇದಿಲ್ಲ ಅನ್ನೋ ಬದಲಿಗೆ ನೀವು ದಯಮಾಡಿ ಈ ಸೊತ್ತುಗಳ ಬಗ್ಗೆ ನೋಡಿ ಸರ್. ಈ ಸೊತ್ತುಗಳ ಬಗ್ಗೆ ಯಾವುದೇ ನಮ್ಮ ಸಾರ್ವಜನಿಕರಲ್ಲಿ ವಿಚಾರಿಸ್ಕೊಳ್ಳಿ. ನಾವು ಯಾವುದೇ 1 ರೂಪಾಯಿ ನಾವು ಇದು ಕೇಳಲಿಲ್ಲ. ಏನಾದ್ರೆ ಟ್ಯಾಕ್ಸ್ ಏನಿದ್ರೆ ಅದು ಕಟ್ಟಿ ಅಂತ ಹೇಳಿದೀವಿ. 1 ರೂಪಾಯಿ ನಾವು ಯಾರು ಪಡೀತಾ ಇಲ್ಲ. ಇಲ್ಲಿ ಮಾಡ್ಕೊಂಡು ಬರ್ತಾರೆ. ಆಯ್ತು ರೈತರು ನೇರವಾಗಿ ಬಂದ್ರೆ ನೀವು ಮಾಡ್ಕೊಡ್ತಾರೆ ಈ ಸೊತ್ತು ಈ ಅಧಿಕಾರಿ ಕೊಡಲ್ಲ ಅಂತ ಯಾವ್ದು ಇಲ್ಲ ಸರ್. ಆವತ್ತಿಗೆ ಮಾರನೇ ದಿವಸ ಬಂದು ಯಾರು ಹೇಳಲಿಲ್ಲ. ನಮ್ಮ ಬೇಡಿಕೆಗಳಿಷ್ಟು ಏನು ಕಾಯಕ ಮಿತ್ರರಾಗಿದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು, ಅದು ರದ್ದುಪಡಿಸಬೇಕು, ಹೊಸದಾಗಿ ನೋಟಿಫಿಕೇಶನ್ ಆಗ್ಬೇಕು, ನೋಟಿಸ್ ಬೋರ್ಡ್ ಅಲ್ಲಿ ಆಗ್ಬೇಕು. ಯಾರು ಅರ್ಹರಿದ್ದಾರೋ ಅವ್ರಿಗೆ ಈ ಹುದ್ದೆ ಸಿಗಬೇಕು. ಒಂದು. ಎರಡನೇದು, ಗ್ರಾಮ ಸಭೆಗಳನ್ನು ಇಮಿಡಿಯೇಟ್ಲಿ ಮೀಟಿಂಗ್ ಅನ್ನು ಇದು ಮಾಡಿ ಸಾರ್ವಜನಿಕರಿಗೆ ಮನೆ ಊರಲ್ಲಿ ಟಾಮ್ ಹಾಕ್ಸ್ಬೇಕು. ಬರೀ ನೀವು